ತನ್ನ ಆರೋಗ್ಯ ನೋಡಿಕೊಂಡಿರ್ತಕ್ಕಂಥ ವೈದ್ಯರ ಜೊತೆಗೆ ಶುರುವಾಗಿದೆ. ಐ ಥಿಂಕ್ ತುಂಬಾ ವೆರಿ ಇಂಪಾರ್ಟೆಂಟ್ ಬರ್ಸ್ಡೇ ಆಗಿತ್ತು. ಲಾಸ್ಟ್ ಇಯರ್ ನಾನು ಇರಲಿಲ್ಲ, ಜುಲೈ ಇರಲಿಲ್ಲ. ಈ ಸತಿ ಆಫ್ಟರ್ ನನಗೆ ಈ ಇಶ್ಯೂ ಸ್ಟಾರ್ಟ್ ಆದಾಗ, ಕ್ಯಾನ್ಸರ್ ಇಶ್ಯೂ ಸ್ಟಾರ್ಟ್ ಆದಾಗ ಡಾಕ್ಟರ್ ನೋಡ್ಕೊಂಡಿದ್ದ ರೀತಿ ಇರ್ಬೋದು, ಗೀತಾ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಜೊತೆಯಲ್ಲಿ ಬಂಧು ಬಳಗ, ನಮ್ಮ ಇಂಡಸ್ಟ್ರಿ, ನಮ್ಮ ಎಲ್ಲ ಹೀರೋಸ್ಗಳು, ಮೀಡಿಯಾದು, ನಾವೆಲ್ಲ ಹೇಳಿದೆ ಮೀಡಿಯಾ, ಎವ್ರಿಬಡಿ ಹ್ಯಾಸ್ ಪ್ಲೇಡ್ ಅ ವೆರಿ ಏನಂತೀವಿ, ಒಂದು ಎಮೋಷ್ನಲ್, ಎವ್ರಿಬಡಿ ವೆರಿ ಎಮೋಷ್ನಲ್ ಆ್ಯಂಡ್ ಕನ್ಸರ್ನ್ಡ್ ಅಬೌಟ್ ಹೆಲ್ತ್ ಬಗ್ಗೆ ಕನ್ಸರ್ನ್ ಆಗಿದ್ದು. ಈಗ ಅದು ಬಂದು ಅದರಿಂದ ಶುರುವಾಯಿತು. ಆಮೇಲೆ ನಾನು ಐ ವಾಂಟ್ ಟು ಓಪನ್, ಯಾಕಂದರೆ ಎಲ್ಲ ಇದನ್ನು ನಾವು ಓಪನಾಗಿ ಹೇಳ್ತೀವಿ, ಇದನ್ನು ಮಾತ್ರ ಯಾಕೆ ಹೈಡ್ ಮಾಡಬೇಕು, ನನ್ನ ಮನಸ್ಸಿಗೆ ಹೇಳ್ತಾರೆ, ಗೀತಂಗೆ ಹೇಳ್ದಿಲ್ಲ ಹೇಳ್ಬಿಡೋಣ. ಆವಾಗ ಓಪನ್ ಅಪ್ ಆಗಿ, ಬಟ್ ದೇವರು ಎಲ್ಲಿಂದ ಸಂತ ಕೊಟ್ಟನು, ಡಾಕ್ಟರ್ ಶಶಿಧರ್ ಅವರು, ಡಿ ಕೆ ಶ್ರೀನಿವಾಸ್ ಅವರೆಲ್ಲ ಫಸ್ಟ್ ನನಗೆ ಒಂದು ಕೌಶಿ ಥರ ಇದೆ ಬಂದು ನನಗೆ ಒಂದು ಟ್ರೀಟ್ಮೆಂಟ್ಲಿ ಭಾಳ ಸಹಾಯ ಆಯಿತು. ಬೇರೆ ಟ್ರೀಟ್ಮೆಂಟ್ ಇನ್ನೊಬ್ಬರು ಡಾಕ್ಟರ್ ಶಶಿಧರ್ ಅವರು, ಡಿ ಕೆ ಶ್ರೀನಿವಾಸ್ ಅವರು, ದಿಲೀಪ್ ಡಾಕ್ಟರು, ಆಮೇಲೆ ಇನ್ನೂ ಯೋಗಿತಾ ಅಂತ ಅವರು ಯಾವಾಗಲೂ ಕೀಮೋ ಬರಬೇಕಾರೆಲ್ಲ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಯಾವಾಗ ಕೇಳೋದು ನೋವಿತ್ತಾ ಅಂದರೆ ಆ ಕನ್ಸರ್ನ್ ಇದೆಯಲ್ಲ. ಐ ಥಿಂಕ್ ಡಾಕ್ಟ್ರ್ ಯಾವ್ಯಾವ ರೂಪದಲ್ಲೇ ಬರ್ತಾರೆ, ಆಕೆ ಒಂದು ತಾಯಿ ರೂಪದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಐ ಥಿಂಕ್ ಇಟ್ ವಾಸ್ ಸೋ ಟಚಿಂಗ್ ಫಾರ್ ಮಿ ಆ್ಯಂಡ್ ಭಾಳ ಚೆನ್ನಾಗಿತ್ತು ಅದೆಲ್ಲ ಆ ಪೀರಿಯಡ್. ಅದಾದಮೇಲೆ ಡಾಕ್ಟ್ರ್ ಮನೋರನ್ನು ಮಯಾಮಿಲಿ ಆಪ್ರೇಷನ್ ಬಟ್ ಸಪೋರ್ಟ್ ಇತ್ತಮ್ಮ, ಸಪೋರ್ಟ್ ಮೇಜರ್ಲಿ ಫ್ಯಾಮಿಲಿ, ಗೀತಾ, ನಿಧಿ ಇರ್ಬೋದು, ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇರ್ಬೋದು, ವಾಕಿಂಗ್ ಫ್ರೆಂಡ್ಸ್ ಮಾಡ್ತೀವಿ, ವಾಕಿಂಗ್ ಅವರು ಇರ್ಬೋದು, ಅರ್ಜುನ್ ಜನ್ಯ ಆ್ಯಂಡ್ ಧನಂಜಯ, ದುನಿಯಾ ವಿಜಯ್, ಸುದೀಪ್, ಯಶ್ ಎಲ್ಲರೂ ದೇ ವರ್ ಸೋ ಕನ್ಸರ್ನ್. ಆ್ಯಂಡ್ ಅವರು ಯಾರಿಗೂ ಮಾತಾಡೋಕ್ಕೆ ಒಂಥರ ಇದಿಲ್ಲ, ಅವ್ರಿಗೆ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಬಟ್ ಅದು ಬಂದಿರ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಸೊ ಅದಾದಮೇಲೆ ಹೋಗ್ಬಿಟ್ಟು ಬಂದಾದಮೇಲೆ ಏನು ನಡೀತು ಅಂತ ನಿಮಗೆ ಗೊತ್ತು. ಅದಾದಮೇಲೆ ಇಲ್ಲಿ ತಿರ್ಗಾ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದು ಎಲ್ಲಿ ದೇವ್ರಿಗೆ ಎನರ್ಜಿ ಕೊಟ್ಟನೋ ಗೊತ್ತಿಲ್ಲ. ಐ ಥಿಂಕ್ ಟಚ್ವುಡ್ ಇವತ್ತಿಗೆ ಇನ್ನೂ ಆ ಸಾಂಗ್ ರಿಲೀಸ್ ಆಗಿಲ್ಲ, ಒಂದು ಪ್ರಮೋಷನಲ್ ಸಾಂಗು ಮೋಸ್ಟ್ಲಿ ಆಗಸ್ಟ್ ರಿಲೀಸ್ ಆಗುತ್ತೆ 45. ನೋಡಿ ಆ ಸಾಂಗ್ ನೋಡ್ಬಿಟ್ಟು ನೀವು ಹೇಳಿ ಶಿವಣ್ಣನ ಎನರ್ಜಿ ಹೆಂಗಿದೆ ಅಂತ ನೋಡಿ. ಎನರ್ಜಿ ಬಗ್ಗೆ ಮಾತಾಡ್ತಾ ಇರ್ತೀವಿ, ಅವರು ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಜೊತೆಲಿ ರಾಜು ಅಂತ ಅವರೇ ವಿತ್ ಮಾಡಿ ವಯಸ್ಸು ಅದು ಅವರ ಮೀಸೆ ಎವ್ರಿಥಿಂಗ್ ಆ್ಯಂಡ್ ಮೇಕಪ್ ನಾನು ಆ್ಯಂಡ್ ಸಾಗರ್ ಕಾಸ್ಟ್ಯೂಮ್ ಮಾಡಿ ಸಾಗರ್ ರೆಟ್ರೋ ಲುಕ್. ಫಸ್ಟ್ ಟೈಮ್ ನಾನು ರೆಟ್ರೋ ಲುಕ್ ಮಾಡ್ತೇನೆ, ನನಗೆ ಗೊತ್ತಿಲ್ಲ ಅದು. ಯಾವಾಗಲೂ ಈ ಪ್ರಶ್ನೆಗೆ ಅಂದರೆ ಈ ಪ್ರಶ್ನೆ ಚಿಕ್ಕ ವಿಷಯ ನಾವು ಮಾಡಿರೋದು ದೊಡ್ಡದೇನಲ್ಲ, ಅವ್ರು ನಮ್ಗೆ ಮಾಡಿರೋದಿದೆಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ ಡಾಕ್ಟರ್ಸ್ ಇದೆಯಲ್ಲ, ಯಾವ ಟೈಮಲ್ಲಿ ಫೋನ್ ಮಾಡಿದ್ರು, ಡಾಕ್ಟರ್ ಡಿ ಕೆ ಶ್ರೀನಿವಾಸ್ ಇದೆಯಲ್ಲ, ಮಧ್ಯರಾತ್ರಿ ಫೋನ್ ಮಾಡಿ 4 ಗಂಟೆ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ. ಆ್ಯಂಡ್ ಎಲ್ಲ ವಿಡಿಯೋನೂ ವಾಚ್ ಮಾಡ್ತಾರೆ, ಫೋನ್ ಮಾಡಿ ಹೇಳ್ತಾರೆ, ನೋಡಿದೆ ಶಿವಣ್ಣ ಈ ಕಡೆ ಸ್ವಲ್ಪ ನೀವು ಚೂರು ಪುಸ್ತಕ ಕಾಣ್ತೀವಿ, ಯಾಕೆ ಡಾಕ್ಟರ್ ಟ್ರಾವೆಲಿಂಗ್ ಜಾಸ್ತಿ ಆಗ್ತಿರ್ತದೆ, ಬಟ್ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಚೆನ್ನಾಗಿರ್ತದೆ, ಆ್ಯಂಡ್ ಊಟ ಚೆನ್ನಾಗಿ ಮಾಡಿ ಹೇಳ್ತಾ ಇರ್ತೀವಿ. ಎವ್ರಿಬಡಿ ಕೀಪ್ಸ್ ಅನ್ ಐ ಆನ್. ಸೊ ನನಗೆ ಪುಣ್ಯ ಮಾಡಿ ಅದು ಆಮೇಲೆ ಮನೋರ US ಇದ್ರು ಅವ್ರು ಫೋನ್ ಮಾಡ್ತಾರೆ, ಶಿವಣ್ಣ ವಿಡಿಯೋ ನೋಡಿದ್ರೆ ತುಂಬ ಚೆನ್ನಾಗಿದೆ, ಇವಾಗ ಚೆನ್ನಾಗಿ ಇವಾಗ ಚೆನ್ನಾಗಿ ಐ ಥಿಂಕ್ ಮೂಮೆಂಟ್ ಇದೇ ಥರ ಮೈಂಟೈನ್ ಮಾಡಿ ಜೊತೆಲಿ ಅಭಿಮಾನಿ ಎವ್ರಿಬಡಿ ಯೂಸ್ ಕೇಳಿದ್ದೆ ನಾವು ಡಾಕ್ಟರ್ I love them and they love me. ಸಾಮಾನ್ಯ ಬಗ್ಗೆ ಸಮಾಜದಲ್ಲಿ ತುಂಬ ಇದಾಗಿರ್ತಾರೆ, ಆದರೆ ಶಿವಣ್ಣ ಒಂದು ಮಾದರಿಯಾಗಿ ಸೊ ಆ ಚಾಲೆಂಜ್ ಅವರ ದೇವರೇ ಬ್ಯಾಕ್ ಬಂದು ಇವತ್ತು ನಾನು ಇಷ್ಟು ಮಂದಿ ಚೇತರಿಸ್ಕೊಂಡಿದ್ದೀನಿ. ಆ ಮೋಟಿವೇಶನ್ ಇದೆಯಲ್ಲ, ಯಾರೇ ಆದರೂ ಕುಗ್ತೀನಿ, ನಾನು ಕುಗ್ಗಿದ್ದೀನಿ, ಹಾಂ ಆಗಿದೆ. ಬಟ್ ಅದನ್ನು ಅವರು
ಜೊತೆಲೇ ಇದ್ದು ಯಾವತ್ತೂ ಕುಗ್ಗಕ್ಕೆ ಹೋಗಿಲ್ಲ. ಆ್ಯಂಡ್ ಇಂಡಸ್ಟ್ರಿನೂ ಅಷ್ಟೇ, ಅರ್ಜುನ್ ಶೂಟ್ ನಡೀತಾ ಇದ್ದೆ ಅವಾಗ. ನಾನು ಕೀಮೋ ಮಾಡ್ಬೇಕಾದ್ರೆ ಅರ್ಜುನ್ ಕ್ಲೈಮ್ಯಾಕ್ಸ್ ಶೂಟ್. ನೀವು ಪಿಕ್ಚರ್ದಾಗ ಕ್ಲೈಮ್ಯಾಕ್ಸ್ ನೋಡಿ ಒಂದು ಸ್ವಲ್ಪನೂ ಗೊತ್ತಾಗ ಅಷ್ಟು ಮಟ್ಟಿಗೆ ನನಗೆ ಮಾಡ್ತಿದ್ದೆ. ಅದೇನಂದರೆ ಎಲ್ಲರ ಸಪೋರ್ಟ್ ಇದ್ದಾಗ ಏನಾಗುತ್ತೆ ನಮ್ಗೆ ಗೊತ್ತಿದ್ರೆ ಒಂದು ದೇವರ ಆಶೀರ್ವಾದ. ವರ್ಷ ಹೆಚ್ಚಾದಷ್ಟು ಸಿನಿಮಾಗಳ ಸಂಖ್ಯೆನೇ ಜಾಸ್ತಿ ಆಗಿದೆ. ಅಂದರೆ ನಮ್ಮನ್ನು ಇಟ್ಕೊಂಡು ಬರೆಯೋರ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕೆಂದರೆ ಈಗ ಬರ್ತ್ಡೇ ಒಂದಷ್ಟು ಪೋಸ್ಟ್ಗಳನ್ನ ಲಾಂಚ್ ಮಾಡ್ತಲ್ಲ, ಪ್ರತಿ ಸಿನಿಮಾದಲ್ಲೂ ಒಂದೊಂದು ದುಃಖ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ಟಗರು 2 ಬರ್ತಿದೆ, ಆಪರೇಷನ್ ಡ್ರೀಮ್ ಬೇರೆ ಇದೆ ಭಾರತದಲ್ಲಿ. ಸೊ ಈ ಥರ ಬರವಣಿಗೆಗೆ ಅಂತ ಬರ್ತಾ ಇರುವಂಥದ್ದು ಜನಗಳು ಈ ಥರ ನೋಡೋಣ ನನ್ನ ಪಾತ್ರಕ್ಕೆ ಚೆನ್ನಾಗಿದ್ದಾರೆ ಅಂತ ಬಿಟ್ಟು ಪ್ರತಿ ಸರಿ ವೆರೈಟಿ ಕಂಟೆಂಟ್ ಗೊತ್ತೇ. ಐ ಥಿಂಕ್ ನನಗೆ ಅದು ಹೆಂಗೆ ಒದಗಿ ಬರ್ತಾ ಅದು ಗೊತ್ತಿಲ್ಲ. ಐ ಥಿಂಕ್ ಅವ್ರ ಇಮ್ಯಾಜಿನೇಷನ್ ಇರಬೇಕು. ಡೈರೆಕ್ಟರ್ಸ್ ಇಮ್ಯಾಜಿನೇಷನ್ ನನ್ನ ಈ ರೀತಿ ತೋರಿಸ್ಬೋದು ಅನ್ನೋದು ಒಂದು ಇದೆಯಲ್ಲ, ಅದು ಅವ್ರ ಇಮ್ಯಾಜಿನೇಷನ್. ನಾನೇ ಹಂಗೆ ಕಾಣಿಸ್ಕೊತಿದ್ರೆ ಹೇಳೋಕ್ಕಾಗಲ್ಲ. ನಾನು ಹಂಗೆ ಕಾಣಿಸ್ಕೋಬೇಕಾದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ರೀಸನ್ಸ್ಗಳಿದೆ. ಹೇರ್ ಸ್ಟೈಲಿಶ್ ಇರ್ಬೋದು, ಮೇಕಪ್ ಮಾಡೋದು ಇರ್ಬೋದು, ಕಾಸ್ಟ್ಯೂಮರ್ ಇರ್ಬೋದು. ಆ್ಯಂಡ್ ಅದಕ್ಕೆ ಮುಖ್ಯವಾದ ಕಾರಣ ಡೈರೆಕ್ಟರ್ ಇಮ್ಯಾಜಿನೇಷನ್. ಐ ಥಿಂಕ್ ನಾನು ಭಾಗ್ಯ ಮಾಡಿದೆ ಪುಣ್ಯ ಮಾಡಿ. ಅದಕ್ಕೆ ಬಹುಶಃ ಎನರ್ಜಿ ಫ್ಲೋ ಹೆಂಗಾಗ್ತಿದೆ ಅಂದರೆ ನಾನಾಗಿ ಹುಡ್ಸ್ಕೊಳ್ಳೋದಲ್ಲ, ಇವರೆಲ್ಲ ನನಗೆ ಹುಟ್ಟಿಸ್ತಾ ಇದ್ದಾರೆ. ಪ್ರತಿ ಬರ್ತ್ಡೇನೂ ಇವ್ರಿಗೆ ಸಂಖ್ಯೆ ಜಾಸ್ತಿ ಆಗೋದಿರ್ಬೋದು, ಇಲ್ಲಾಂದ್ರೆ ಒಂದು ಇರ್ಬೋದು. ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಇನ್ ದಟ್ ವೇ. ಬಟ್ ನಾನು ಆ ಬ್ಲೆಸ್ಡ್ಗೆ ನಾನು ಅರ್ನಾಗಿರೋಕ್ಕೆ ನಾನು ದೇವರ ಪ್ರಾರ್ಥನೆ. ಎಂಟ್ರಿ ಆಗ್ತದೆ.